ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು. ಇವರು ಹುಟ್ಟಿದ್ದು 1931 ಫೆಬ್ರವರಿ 20ರಂದು ತುಮಕೂರು ಜಿಲ್ಲೆ ಬೆಳ್ಳಾವೆ ಗ್ರಾಮದಲ್ಲಿ. ಇವರ ತಂದೆ GB ಶ್ರೀಕಂಠಯ್ಯ, ತಾಯಿ ಸಂಗಮ್ಮ. ಇವರು ಶಿಕ್ಷಣ ಪಡೆದದ್ದು ತುಮಕೂರಿನಲ್ಲಿ ಮತ್ತು ಮೈಸೂರಿನ ಮಹಾರಾಜ ಕಾಲೇಜು ಮತ್ತು ಮಾನಸ ಗಂಗೋತ್ರಿಗಳಲ್ಲಿ. 1955ರಲ್ಲಿ BA ಆನರ್ಸ್ ಪದವಿಯನ್ನು ಪ್ರಥಮ ರ್ಯಾಂಕ್ನೊಂದಿಗೆ ಗಳಿಸಿದರು. ನಂತರ 1961ರಲ್ಲಿ MA ಕನ್ನಡ ಪದವಿಯನ್ನೂ ಪಡೆದರು. ಶ್ರೀ ಸಿದ್ಧಲಿಂಗಯ್ಯನವರ ಮೊದಲ ಒಲವು ಕವಿತೆ. ಇವರು ನವೋದಯ ಕಾವ್ಯ ಕಾಲದಲ್ಲಿ ಕವಿಯಾಗಿ ಸಾಹಿತ್ಯ ಕೃಷಿಯನ್ನು ಆರಂಭಿಸಿದರು. ಮುಂದೆ ನವ್ಯದ ಪ್ರಭಾವಕ್ಕೆ ಒಳಗಾಗಿಯೂ ತಮ್ಮತನವನ್ನು ಉಳಿಸಿಕೊಂಡು ಬಂದ ಕವಿಯಾಗಿ ಪ್ರಖ್ಯಾತರಾಗಿದ್ದಾರೆ. ಚಲಿಸುವ ಸಾಹಿತ್ಯದ ಈ ಮಹಾಪ್ರವಾಹದಲ್ಲಿ ಬದಲಾವಣೆಗಳು ತೀರ ಅನಿವಾರ್ಯ. ಬದುಕು ಹೇಗೆ ತಾನು ಬದಲಾವಣೆಯನ್ನು ಬಯಸುತ್ತೋ ಸಾಹಿತ್ಯನೂ ಹಾಗೆ ಬದಲಾವಣೆಯನ್ನು ಬಯಸ್ತಿದೆ. ಹೀಗಾಗಿ ಇಂಗ್ಲೀಷ್ ಕಾವ್ಯದ ಪ್ರಭಾವ ನನ್ನ ಮೇಲೆ ವಿಶೇಷವಾಗಿ ಆಗ್ತಾ ಬಂದದ್ರಿಂದ ನವ್ಯದ ಕಾರಣಕ್ಕೆ ನಾವು ನೇರವಾಗಿ ಬರೋದು ಸಾಧ್ಯವಾಯಿತು. ಆದರೆ ನವ್ಯ ನಮ್ಮನ್ನು ಬಂಧಿಸಲಿಲ್ಲ. ನವೋದಯದ ಪ್ರಕೃತಿ ಪ್ರೇಮ ಹಾಗೂ ನವ್ಯದ ಚಿಂತನ ಪರತೆ ಎರಡನ್ನೂ ಇವರ ಕವಿತೆಗಳಲ್ಲಿ ಕಾಣಬಹುದು. ಶ್ರೀಯುತರು ದಾವಣಗೆರೆಯ DRM ಕಾಲೇಜಿನಿಂದ ಕನ್ನಡ ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿದರು. ನಂತರ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ ಹೀಗೆ ಅನೇಕ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪನ ಕಾರ್ಯವನ್ನು ನಡೆಸಿದರು. ನಂತರ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ, ಕೊನೆಗೆ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ನಿವೃತ್ತರಾದರು. ಇವರು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದ ಅವಧಿಯಲ್ಲಿ ಮನೆಪಾಠದ ಪದ್ಧತಿಯನ್ನು ನಿಲ್ಲಿಸಲಾಯಿತು. ಇವರದು ಬಹು ಶಿಸ್ತಿನ ವ್ಯಕ್ತಿತ್ವ, ಪ್ರಾಮಾಣಿಕ ಅಧಿಕಾರಿ ಎಂದೇ ಹೆಸರು ಪಡೆದವರು. ಇವರು ಕವಿಗಳಾಗಿ ಪ್ರಸಿದ್ಧರಾಗಿದ್ದರು. ಇವರ ಆಸಕ್ತಿಯ ಕ್ಷೇತ್ರಗಳು ಹಲವು. ವಿಮರ್ಶೆ, ಛಂದಸ್ಸು, ಜೀವನ ಚರಿತ್ರೆ ಮೊದಲಾದವುಗಳಲ್ಲಿಯೂ ಇವರು ಕೃತಿರಚನೆ ಮಾಡಿದ್ದಾರೆ. ಇವರ ಮೊದಲ ಕೃತಿ ಮಹಾನುಭಾವ ಬುದ್ಧ 1959ರಲ್ಲಿ ಪ್ರಕಟವಾಯಿತು. ಶ್ರೀಕವಿ ಲಕ್ಷ್ಮೀಶ, ಚಾಮರಸ, ವಚನ ಸಾಹಿತ್ಯ ಒಂದು ಇಣುಕು ನೋಟ, ಹೊಸಗನ್ನಡ ಕಾವ್ಯ ಮುಂತಾದವು ಇವರ ವಿಮರ್ಶಾ ಕೃತಿಗಳು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಇತ್ತೀಚೆಗೆ ಪ್ರಕಟಗೊಂಡ ಲಯವೂ ಅದರ ಪರಿವಾರವೂ ಛಂದಸ್ಸಿನ ಬಗೆಗಿನ ಇವರ ವಿಶಿಷ್ಟ ಕೃತಿ. 1961ರಲ್ಲಿ ಪ್ರಕಟವಾದ ರಸಗಂಗೆ ಕವನ ಸಂಕಲನದಿಂದ ಆದಿಯಾಗಿ 8 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ರಸಗಂಗೆಯಲ್ಲಿ 1952ರಿಂದ 1961ರವರೆಗೆ ಬರೆದ ಕವನಗಳು ಸಂಕಲಿತವಾಗಿವೆ. ಚಿತ್ರವಿಚಿತ್ರ 1969ರಲ್ಲಿ ಪ್ರಕಟವಾಯಿತು. ಇನ್ನುಳಿದ ಇವರ ಕೆಲವು ಕವನ ಸಂಕಲನಗಳೆಂದರೆ ಉತ್ತರ, ಹೇಮಕೂಟ ಮತ್ತು ಋಷ್ಯಶೃಂಗ ಮತ್ತು ಮಣ್ಣಿಗಿಳಿದ ಆಕಾಶ. 50 ತುಂಬಿದ ನೆನಪಿಗೆ 50ರ ನೆರಳು ಕವನ ಸಂಕಲನ 1981ರಲ್ಲಿ ಪ್ರಕಟವಾಯಿತು. ಬಿಂದು ಇವರ ಹನಿಗವನಗಳ ಸಂಕಲನ. ಇವರ 8 ಕವನ ಸಂಕಲನಗಳಲ್ಲಿ ಅಡಕವಾಗಿರುವ ಕವಿತೆಗಳ ಜೊತೆಗೆ ಇನ್ನೂ ಕೆಲವು ಕವಿತೆಗಳನ್ನು ಸೇರಿಸಿ ಸುಮಾರು 500 ಪುಟಗಳ ಸಮಗ್ರ ಕಾವ್ಯ 2001ರಲ್ಲಿ ಪ್ರಕಟವಾಯಿತು. ಇವರ ಕವಿತಾ ಸಂಕಲನಗಳಿಗೆ ಅಡಿಗ, ಬೇಂದ್ರೆ, ಕುರ್ತಕೋಟಿ, ಕಂಬಾರ ಮುಂತಾದ ಪ್ರಸಿದ್ಧರ ಮುನ್ನುಡಿಗಳಿರುವುದೂ ಸಹ ಒಂದು ವಿಶೇಷ. ಬಿಂದುವಿನಿಂದ ಎಂಬ ಚಿಂತನ ಕೃತಿಯನ್ನು ಸಹ ಇವರು ರಚಿಸಿದ್ದಾರೆ. ಬಸವಣ್ಣ, ಅಲ್ಲಮಪ್ರಭು, ಭಾಲ್ಕಿಯ ಪಟ್ಟದ ದೇವರು, ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಮುಂತಾದವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅನುವಾದ ಕ್ಷೇತ್ರದಲ್ಲೂ ಶ್ರೀಯುತರು ಕೃಷಿಗೈದಿದ್ದಾರೆ. ಸಜ್ಜನರಿಗೇಕೆ ಕಷ್ಟಗಳು ಬರುತ್ತವೆ, 101 ಕತೆಗಳು, ಸಾವಿನ ಮುಂದಿನ ಕತೆಗಳು ಅವುಗಳಲ್ಲಿ ಕೆಲವು. ಈ ಸಂಜೆಯ ಆಕಾಶದಲ್ಲಿ ಎಷ್ಟೊಂದು ಬಣ್ಣಗಳ ಆಟ, ವಿವಿಧ ಚಿತ್ತಾರಗಳ ಬರೆವ
ಇಳಿವ ಏರುವ ರೆಕ್ಕೆಗಳ ಆಟ. ಮೊಳಕೆಯೊಡೆಯುವ ಬೀಜ, ಅರಳಿ ಬಾಡುವ ಹೂವು, ಬೀಸುತಿಹ ತಂಗಾಳಿ, ಸುರುಳಿ ಬಿಚ್ಚುವ ಬದುಕು, ಮತ್ತೆ ಮಂಗ ಆಟವಾಡುತ್ತ. ಇವರು ಸಂಪಾದಿಸಿದ ಕೃತಿಗಳು ಶತಾಬ್ದಿ ದೀಪ, ಜಂಗಮಜ್ಯೋತಿ, ಬಸವಣ್ಣನವರ 101 ವಚನಗಳು, ಬಸವ ಸಂದೇಶ ಮುಂತಾದವು. ಇವರು ಇತರರೊಡನೆ ಸಂಪಾದಿಸಿರುವ ಕೃತಿಗಳೆಂದರೆ ವಿಮರ್ಶೆಯ ದಾರಿ ಭಾಗ 2, ಕಾವ್ಯ ಸಂಚಯ ಪ್ರಾಚೀನ ಕಾವ್ಯ 2, ಈ ಪರಿಯ ಸೊಬಗು ಮತ್ತು ಸಾಲುದೀಪಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಗಾಗಿ ಸಂಪಾದಿಸಿರುವ ಸಾಲುದೀಪಗಳು 109 ಕನ್ನಡ ಸಾಹಿತಿಗಳನ್ನು ಕುರಿತ ಪರಿಚಯಾತ್ಮಕ ಕೃತಿ. ಇವರ ಇನ್ನೊಂದು ಗಮನಾರ್ಹ ಕೃತಿ ಶೂನ್ಯ ಸಂಪಾದನೆಗಳು, ಒಂದು ಅವಲೋಕನ. ಇವರ ಅನೇಕ ಕವನಗಳು ಹಿಂದಿ, ಒರಿಯಾ, ಇಂಗ್ಲಿಷ್ ಮತ್ತಿತರ ಭಾಷೆಗಳಿಗೆ ಅನುವಾದವಾಗಿರುವುದು ಹೆಮ್ಮೆಯ ವಿಷಯ. 1989ರಿಂದ 1992ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಆರಂಭವಾದದ್ದು ಕನ್ನಡ ನಾಡಗೀತೆ, ಭಾವಗೀತೆಗಳ ಗಾಯನ ಕಾರ್ಯಕ್ರಮ ಕಾವ್ಯ ಕಾವೇರಿ. ಇದು ಇಂದಿಗೂ ನಡೆದುಕೊಂಡು ಬರುತ್ತಿದೆ. ಪರಿಷತ್ತಿನ ಸಿಬ್ಬಂದಿಯ ನಿವೃತ್ತಿ ವೇತನದ ಸಮಸ್ಯೆಯನ್ನು ಬಗೆಹರಿಸಿದ್ದು ಇವರ ಅವಧಿಯ ಸಾಧನೆ. ಪರಿಷತ್ತಿನ ನೌಕರರಿಗೆ ಇದ್ದಂಥ ಸಂಬಳದಲ್ಲಿ ಏನು ಮಾಡಿದರು, ಅವರು ಅವರ ಗ್ರ್ಯಾಚ್ಯುಟಿಗೆ ಸಂಬಂಧಿಸಿದಂತೆ ದುಡ್ಡು ಕೊಡ್ತಾರಲ್ಲ, ಅದೆಲ್ಲ ಬ್ಯಾಂಕ್ನಾಗ ಇಟ್ಕೊಂಡಿದ್ರು. ವಾಸ್ತವವಾಗಿ ನಿಯಮದ ಪ್ರಕಾರ ಏನು ಮಾಡಬೇಕು, ಅವರ ಹಣ ಮತ್ತು ಪರಿಷತ್ತು ತನ್ನ ಪಾಲಿನ ಹಣ ಕೊಟ್ಟು ಅದನ್ನು ಬ್ಯಾಂಕ್ನಲ್ಲಿ ಇಡಬೇಕಂದ್ರೆ LIC ಡಿಪಾರ್ಟ್ಮೆಂಟ್ನಲ್ಲಿ ಇಟ್ಟಿರಲಿಲ್ಲ. ಮೊದಲನೇ ಬಾರಿಗೆ ನಾನು 75 ವರ್ಷ ಇದ್ದಂಥ ಸಾಹಿತ್ಯ ಪರಿಷತ್ನಲ್ಲಿ ನೌಕರರ ನಿವೃತ್ತಿಗೆ ಸಂಬಂಧಿಸಿದಂತೆ ಆ ಪ್ರಾವಿಡೆಂಟ್ ಫಂಡ್ ವ್ಯವಸ್ಥೆಯನ್ನು ಅಚ್ಚುಕಟ್ಟು ಮಾಡಿದೆ. ಮೈಸೂರು, ಬೆಂಗಳೂರು, ಮಂಗಳೂರು, ಮುಂಬಯಿ ವಿಶ್ವವಿದ್ಯಾಲಯಗಳು ಮತ್ತು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಉಪನ್ಯಾಸಗಳನ್ನು ನೀಡಿರುವುದಲ್ಲದೆ ಹಲವು ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧಗಳನ್ನು ಸಹ ಮಂಡಿಸಿದ್ದಾರೆ. ಪಂಪ ಪ್ರಶಸ್ತಿ ಸಮಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಮಿತಿ, ಜ್ಞಾನಪೀಠ ಪ್ರಶಸ್ತಿ ಸಮಿತಿ ಮುಂತಾದೆಡೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು, ಗೌರವಗಳು ಲಭಿಸಿವೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಶಿವರಾತ್ರೀಶ್ವರ ಪ್ರಶಸ್ತಿ ಮೊದಲಾದ ಗೌರವಗಳಿಗೆ ಇವರು ಭಾಜನರಾಗಿದ್ದಾರೆ. ಇದೀಗ ಇವರು ಮುಂಬಯಿಯಲ್ಲಿ ನಡೆಯುವ ಅಖಿಲ ಭಾರತ 10ನೇ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಎಂ ಕಲ್ಬುರ್ಗಿಯವರು ಕನ್ನಡದ ಪ್ರಸಿದ್ಧ ಸಂಶೋಧಕರು, ವಿಶ್ರಾಂತ ಕುಲಪತಿಗಳು. ನನ್ನ ಹುಟ್ಟೂರು ನನ್ನ ತಾಯಿಯ ತವರೂರಾದ ಸಿಂದಗಿ ತಾಲೂಕಿನ ಗುಬ್ಬೇವಾಡ. ನನ್ನ ಊರು ಅದೇ ಸಿಂದಗಿ ತಾಲೂಕಿನ ಯರಗಲ್ಲು. ಅಲ್ಲಿ ಕೃಷಿ ಮತ್ತು ಸಣ್ಣ ವ್ಯಾಪಾರ ನನ್ನ ಕುಟುಂಬದ ಉದ್ಯೋಗವಾಗಿತ್ತು. ನಾನು 28 ನವೆಂಬರ್ 1938ರಲ್ಲಿ ಹುಟ್ಟಿದ್ದು. ಪ್ರಾಥಮಿಕ ಶಿಕ್ಷಣ ನನ್ನ ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಕಳೆದದ್ದು. ನಮ್ಮದು ಅವಿಭಕ್ತ ಕುಟುಂಬ. ಮನೆಯಲ್ಲಿ 20 ಜನರ ಸದಸ್ಯರಿದ್ದೆವು. ನನ್ನ ಮೇಲೆ ಪ್ರಭಾವ ಬೀರಿದ್ದು ನನ್ನ ಗ್ರಾಮ, ಅದಕ್ಕಿಂತ ನನ್ನ ಕುಟುಂಬ. ನನ್ನ ಕುಟುಂಬದ ಮುಖ್ಯ ಲಕ್ಷಣ ಅಂತಂದರೆ ಅವಿಭಕ್ತ ಪ್ರಜ್ಞೆ ಮತ್ತು ಶ್ರಮ ಸಂಸ್ಕೃತಿ. ಹೀಗಾಗಿ ಇವತ್ತಿಗೂ ನನ್ನನ್ನು ಆಳುತ್ತಲಿರುವುದು
ಅವಿಭಕ್ತ ಪ್ರಜ್ಞೆ ಮತ್ತು ಶ್ರಮ ಸಂಸ್ಕೃತಿಯಾಗಿದೆ. ತಂದೆ ಮಡಿವಾಳಪ್ಪ, ತಾಯಿ ಗುರಮ್ಮ. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಇವರು BA ಮತ್ತು MA ಪದವಿಗಳನ್ನು ಪ್ರಥಮ ರ್ಯಾಂಕ್ಗಳೊಂದಿಗೆ ಪಡೆದರು. ಕವಿರಾಜಮಾರ್ಗ ಪರಿಸರದಲ್ಲಿ ಕನ್ನಡ ಸಾಹಿತ್ಯ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಗಳಿಸಿದರು. ಇವರ ಶೈಕ್ಷಣಿಕ ಅನುಭವ 36 ವರ್ಷಗಳದ್ದು. 1962ರಿಂದ 66ರವರೆಗೆ ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ, 1966ರಿಂದ 88ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಅಧ್ಯಾಪಕರಾಗಿ, ರೀಡರ್ ಆಗಿ, ಪ್ರಾಧ್ಯಾಪಕರಾಗಿ ಮತ್ತು ಸಂಸ್ಥೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ಕರ್ನಾಟಕ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವಾಗ ಇವರ ಮದುವೆ ಉಮಾದೇವಿಯವರೊಂದಿಗೆ 1966 ಫೆಬ್ರವರಿ 6ರಂದು ಜರುಗಿತು. ಇವರ ಮಕ್ಕಳು ಪೂರ್ಣಿಮಾ, ಪ್ರತಿಮಾ, ಶ್ರೀವಿಜಯ ಮತ್ತು ರೂಪದರ್ಶಿ. ಸಂಶೋಧನೆ, ಸಂಸ್ಕೃತಿ, ಇತಿಹಾಸ, ಕನ್ನಡ ಸಾಹಿತ್ಯ, ಶಾಸನಶಾಸ್ತ್ರ, ಜಾನಪದ, ಗ್ರಂಥ ಸಂಪಾದನಾ ಶಾಸ್ತ್ರ, ಹಸ್ತಪ್ರತಿಶಾಸ್ತ್ರ, ವ್ಯಾಕರಣ, ಛಂದಸ್ಸು ಹಾಗೂ ನಾಮವಿಜ್ಞಾನ ಇವರ ಪ್ರಮುಖ ಶೈಕ್ಷಣಿಕ ಕ್ಷೇತ್ರಗಳು. ಶ್ರೀಯುತರು 1998ರಿಂದ 2001ರವರೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು. ಇವರ ಸೇವಾವಧಿಯಲ್ಲಿ ವಿಶ್ವವಿದ್ಯಾಲಯ ಬಹುಮುಖ ಅಭಿವೃದ್ಧಿಯನ್ನು ಕಂಡಿತು. ಕಲ್ಬುರ್ಗಿಯವರ ತರಗತಿಗಳ ಸ್ಫೂರ್ತಿಯುತ ಪ್ರವಚನಗಳು ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಜನಜೀವನ, ಇತಿಹಾಸಗಳ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ ಹುಟ್ಟುವಂತೆ ಮಾಡಿದ್ದವು. ಇವರ ಮಾರ್ಗದರ್ಶನದಲ್ಲಿ 13 ಜನ ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆದಿದ್ದಾರೆ. ವಿವಿಧ ವಿಶ್ವವಿದ್ಯಾಲಯಗಳ ಕನ್ನಡ ವಿಭಾಗದಲ್ಲಿ, ಪ್ರಸಾರಾಂಗಗಳಲ್ಲಿ, ಮುಂಬೈ ಮತ್ತು ಮೈಸೂರುಗಳ ಕನ್ನಡ ಸಂಘಗಳ ಆಶ್ರಯಗಳಲ್ಲಿ ಇವರು ವಿಶೇಷ ಉಪನ್ಯಾಸಗಳನ್ನು ನೀಡಿದ್ದಾರೆ. ಇವರಿಗೆ 1978ರಲ್ಲೇ UGC ರಾಷ್ಟ್ರೀಯ ಪ್ರಾಧ್ಯಾಪಕ ಗೌರವ ದೊರಕಿತ್ತು. ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಬಸವೇಶ್ವರ ಪೀಠದ ಪ್ರಾಧ್ಯಾಪಕರಾಗಿ, ಕನ್ನಡ ಸಂಶೋಧನಾ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ, ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್, ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯ ಮತ್ತು ಆರ್ಟ್ಸ್ ಫ್ಯಾಕಲ್ಟಿ ಡೀನ್ ಆಗಿ, UGC ಭಾರತೀಯ ಭಾಷೆಗಳ ಸಲಹಾ ಸಮಿತಿ ಸದಸ್ಯರಾಗಿ, ಮೈಸೂರಿನ ಶ್ರೀ ಶಿವರಾತ್ರೀಶ್ವರ ಮಠದ ಸ್ವರವಚನ ಸಾಹಿತ್ಯ ಪ್ರಕಟನ ಯೋಜನೆಯ ನಿರ್ದೇಶಕರಾಗಿ ಮತ್ತು ಶಿವಮೊಗ್ಗೆಯ ಮಲೆನಾಡ ವೀರಶೈವ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಸಂಶೋಧನೆಗಾಗಿ ತಮ್ಮನ್ನು ಅರ್ಪಿಸಿಕೊಂಡವರು. ಸಂಶೋಧನೆ ಸತ್ಯನಿಷ್ಠವಾಗಿರಬೇಕೆಂಬ ಸಿದ್ಧಾಂತದಲ್ಲಿ ನಂಬಿಕೆಯುಳ್ಳವರು. ಹಾಗಾಗಿ ಇವರ ಸಂಶೋಧನೆಯ ವ್ಯಾಪ್ತಿ ದೊಡ್ಡದು. ಇವರು ಸುಮಾರು 100 ಗ್ರಂಥಗಳನ್ನು, 400 ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಇವರ ಎಲ್ಲ ಸಂಶೋಧನಾ ಲೇಖನಗಳು ಮಾರ್ಗ ಎಂಬ ಹೆಸರಿನಲ್ಲಿ ಪುಸ್ತಕ ರೂಪದಲ್ಲಿ 4 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಸಂಶೋಧನಾ ಪ್ರತಿಭೆಯ ಬಹುಶ್ರುತತೆಯನ್ನು ಈ ಲೇಖನಗಳಲ್ಲಿ ಕಾಣಬಹುದಾಗಿದೆ. ಕೆಟ್ಟಿತ್ತು ಕಲ್ಯಾಣ ಎಂಬ ನಾಟಕ ಮತ್ತು ನೀರು ನೀರೆಡಿಸಿತ್ತು ಎಂಬ ಕವನ ಸಂಕಲನ ಸಹ ಇವರ ಸಾಹಿತ್ಯ ಸೃಷ್ಟಿಯ ಪಟ್ಟಿಗೆ ಸೇರುತ್ತವೆ. ಸಂಶೋಧನೆಯಲ್ಲಿ ಇವರು ಕ್ಷೇತ್ರ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟವರು. ಈ ಕಾರಣಕ್ಕಾಗಿ ಇವರು ನಾಡಿನಾದ್ಯಂತ ಹಾಗೂ ನಾಡಿನ ಹೊರಗೂ ಸಂಚರಿಸಿದ್ದಾರೆ. ಇಮ್ಮಡಿ ಚಿಕ್ಕಭೂಪಾಲ ಸಾಂಗತ್ಯ, ನಿಂಬ ಸಾಮಂತ ಚರಿತೆ, ಸಿರುಮಣ ನಾಯಕನ ಸಾಂಗತ್ಯ, ಹಳೆಯ ಕುಮಾರರಾಮನ ಸಾಂಗತ್ಯ, ಕೊಂಡುಗುಳಿ ಕೇಶಿರಾಜನ ಕೃತಿಗಳು, ಕರ್ನಾಟಕದ ಕೈಫಿಯತ್ತುಗಳು ಮೊದಲಾದ ಸಂಪಾದಿತ ಕೃತಿಗಳು ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಅಪೂರ್ವ ಆಕರ ಗ್ರಂಥಗಳಾಗಿವೆ. ಇವರು ಹಳಗನ್ನಡ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದ್ದಾರೆ. ಪಂಪ, ವಚನಕಾರರು, ಹರಿಹರ, ಕುಮಾರವ್ಯಾಸ ಅಚ್ಚುಮೆಚ್ಚು. ಅಲ್ಲದೆ ಪ್ರಾಚೀನ ಗ್ರಂಥಗಳ ಪರಿಷ್ಕರಣ ವಿಚಾರದಲ್ಲಿ ಇವರು ಹೆಚ್ಚು ಆಸ್ಥೆ ಬೆಳೆಸಿಕೊಂಡರು. ಇವರು ರಚಿಸಿದ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ, ಕನ್ನಡ ಸಂಶೋಧನಾ ಶಾಸ್ತ್ರ, ಹಸ್ತಪ್ರತಿಶಾಸ್ತ್ರ ಮತ್ತು ಕನ್ನಡ ನಾಮಶಾಸ್ತ್ರ
ಆಯಾ ಕ್ಷೇತ್ರದ ಅಮೂಲ್ಯ ಕೃತಿಗಳೆನಿಸಿವೆ. ಇವರ ಶಾಸನಗಳಲ್ಲಿ ಶಿವಶರಣರು, ಶಾಸನ ವ್ಯಾಸಂಗ, ಸಮಾಧಿ, ಬಲಿದಾನ, ವೀರಮರಣ ಸ್ಮಾರಕಗಳು, ಚನ್ನಬಸವಣ್ಣನವರ ಷಟ್ಸ್ಥಲ ವಚನ ಮಹಾಸಂಪುಟ ಮತ್ತು ಕನ್ನಡ ಹಸ್ತಪ್ರತಿಶಾಸ್ತ್ರ ಈ ಕೃತಿಗಳಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗ್ರಂಥ ಪ್ರಶಸ್ತಿಗಳು ಲಭಿಸಿವೆ. ಇವರ ಪ್ರಮುಖ ಸಂಶೋಧನಾ ಯೋಜನೆಗಳೆಂದರೆ ಕನ್ನಡ ಕೈಫಿಯತ್ತುಗಳ ಪರಿವೀಕ್ಷಣೆ ಮತ್ತು ಪರಿಷ್ಕರಣ, ಕನ್ನಡ ಹಸ್ತಪ್ರತಿಗಳ ಪರಿವೀಕ್ಷಣೆ, ಕರ್ನಾಟಕ ಸರ್ಕಾರದ ಸಮಗ್ರ ವಚನ ಸಾಹಿತ್ಯ ಪ್ರಕಟಣೆ, ಫಾಗು ಹಳಕಟ್ಟಿ ಸಮಗ್ರ ಸಾಹಿತ್ಯ ಪ್ರಕಟಣೆ, ಮಾನಸೋಲ್ಲಾಸ ಸಂಸ್ಕೃತ ಕೃತಿಯ ಕನ್ನಡ ಅನುವಾದ ಹಾಗೂ ಅಪ್ರಕಟಿತ ಪ್ರಾಚೀನ ಕೃತಿ ಪ್ರಕಟಣಾ ಯೋಜನೆ ಇವುಗಳು. ಶ್ರೀ ಕಲಬುರ್ಗಿಯವರು ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನ, ಮಹಾಲಿಂಗಪುರದ ಶ್ರೀಕೃಷ್ಣ ಪಾರಿಜಾತ ಸಮ್ಮೇಳನ, ಬಾಗಲಕೋಟೆಯ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ, ಸಂಡೂರಿನ ಕರ್ನಾಟಕ ಇತಿಹಾಸ ಸಮ್ಮೇಳನ ಇವುಗಳ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವರ ಪತ್ನಿ ಉಮಾದೇವಿ ಬೆನ್ನೆಲುಬಾಗಿ ನಿಂತು ಇವರ ಸಾರಸ್ವತ ಲೋಕದ ಸೇವೆಗೆ ನೆರವಾಗಿದ್ದಾರೆ. ನನಗೆ ಓದು ಬರಹದ ಅಷ್ಟೊಂದೇನು ಇರಲಿಲ್ಲ ವ್ಯವಹಾರ ಜ್ಞಾನ. ಆದರೆ ಸರ್ ಯಾವತ್ತೂ ಓದ್ತಾ ಬರಿತಾ ಇದ್ದರು. ಸ್ವಲ್ಪ ದಿವಸ ಮುಜುಗರ ಆಯಿತು, ಆದರೆ ಆಮೇಲೆ ಅದೇ ಹೊಂದಾಣಿಕೆ ಆಯಿತು. ಈಗ ಇದನ್ನು ಬಿಟ್ಟು ನನಗೆ ಸಾಹಿತ್ಯದ ಬಿಟ್ಟು ಇರಲಿಕ್ಕೆ ಈಗ ಸಾಧ್ಯವಿಲ್ಲ. ಶ್ರೀಯುತರು ಕನ್ನಡ ಹಸ್ತಪ್ರತಿ ಶಾಸನಗಳ ಅಧ್ಯಯನಕ್ಕಾಗಿ ಲಂಡನ್, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳನ್ನು ಮತ್ತು ಅಲ್ಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳನ್ನು 1982ರಲ್ಲಿ ಸಂದರ್ಶಿಸಿದರು. ಅಲ್ಲದೆ ಏಷ್ಯಾ ಪೆಸಿಫಿಕ್ ಕನ್ನಡ ಸಂಘಗಳ ಒಕ್ಕೂಟದ ಆಮಂತ್ರಣದ ಮೇರೆಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಮಲೇಷಿಯಾ ದೇಶದ ನಗರಗಳ ಮತ್ತು ಸಿಂಗಾಪುರ ನಗರದ ಕನ್ನಡ ಸಂಘಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ, ಕುವೆಂಪು ಶತಮಾನೋತ್ಸವಗಳಲ್ಲಿ ಅತಿಥಿಯಾಗಿ ಭಾಗವಹಿಸಿದರು. ಶ್ರೀ ಕಲಬುರ್ಗಿಯವರಿಗೆ ಮಾರ್ಗಸಂಪುಟ 2ಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವಿಶೇಷ ಗ್ರಂಥ ಪ್ರಶಸ್ತಿ, ಮಾರ್ಗಸಂಪುಟ 1 ಮತ್ತು 2ಕ್ಕೆ ದೇಜಾಗೌ ಟ್ರಸ್ಟಿನ ವಿಶ್ವಮಾನವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪಂಪ ಪ್ರಶಸ್ತಿ, ಜನಪದ ವಿಶೇಷ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಇವರಿಗೆ ಸಾಹಿತ್ಯ ಲೋಕದ ಗಣ್ಯ ಮಾನ್ಯರೆಲ್ಲ ಸೇರಿ ಮಹಾಮಾರ್ಗ ಹೆಸರಿನ ಗೌರವ ಗ್ರಂಥವನ್ನು ಸಮರ್ಪಿಸಿದ್ದಾರೆ. ಶಿಕ್ಷಣ ಮತ್ತು ಸಾಹಿತ್ಯದ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿಯೂ ಶ್ರೀಯುತರಿಗೆ ವಿಶೇಷವಾದ ಆಸಕ್ತಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿ, ಗೋಕಾಕ್ ಚಳುವಳಿಯನ್ನು ಮುನ್ನಡೆಸಿದ ಕನ್ನಡ ಕ್ರಿಯಾ ಸಮಿತಿಯ ಕಾರ್ಯದರ್ಶಿಯಾಗಿ, ಧಾರವಾಡ ಬೇಂದ್ರೆ ಭವನದ ಅಧ್ಯಕ್ಷರಾಗಿ, ಕರ್ನಾಟಕ ಭಾರತಿ ಮತ್ತು ವಿದ್ಯಾರ್ಥಿ ಭಾರತಿ ಪತ್ರಿಕೆಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಎಂಎಂ ಕಲಬುರ್ಗಿಯವರದು ಇಂದಿಗೂ ಸಂಶೋಧನೆಗೆ ತಹತಹಿಸುವ ಮನೋಧರ್ಮ. ಪಂಪ ಪ್ರಶಸ್ತಿಯಿಂದ ಬಂದ 1 ಲಕ್ಷ ರೂಪಾಯಿಗಳನ್ನು ಇವರು ಪಂಪನ ಹೆಸರಿನಲ್ಲಿ ಅಣ್ಣಿಗೇರಿಯಲ್ಲಿ ಸ್ಮಾರಕ ಸ್ಥಾಪಿಸಲು ಕೊಡುಗೆಯಾಗಿ ನೀಡಿದ್ದು ಇವರ ಔದಾರ್ಯಕ್ಕೆ ಮತ್ತು ಕನ್ನಡ ಪ್ರೀತಿಗೆ ಸಾಕ್ಷಿಯಾಗಿದೆ. ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳದು ದೊಡ್ಡ ಹೆಸರು. ಅಲ್ಲಿ ವ್ಯಾಕರಣ, ಛಂದಸ್ಸು, ಗ್ರಂಥ ಸಂಪಾದನೆ, ಶಾಸನಗಳು, ಸಾಹಿತ್ಯ ಚರಿತ್ರೆ ಇಂಥ ವಿಷಯಗಳನ್ನು ಪಾಠ ಮಾಡೋ ಸಂದರ್ಭಗಳು. ಹಳಗನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಬಗ್ಗೆ, ಶಾಸ್ತ್ರ ವಿಷಯಗಳಾದ ವ್ಯಾಕರಣ ಮತ್ತು ಛಂದಸ್ಸುಗಳ ಬಗ್ಗೆ ಅಧಿಕಾರವಾಣಿಯಿಂದ ಮಾತಾಡಬಲ್ಲ ಕೈಬೆರಳೆಣಿಕೆಯಷ್ಟು ವಿದ್ವಾಂಸರಲ್ಲಿ ಇವರು ಅಗ್ರಗಣ್ಯರು. ಡಾಕ್ಟರ್ ತೋಗೆರೆ ವೆಂಕಟಸುಬ್ಬಾಶಾಸ್ತ್ರಿ ವೆಂಕಟಾಚಲ ಶಾಸ್ತ್ರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಕಪುರದವರು. ಇದೀಗ ಅದು ರಾಮನಗರ ಜಿಲ್ಲೆಗೆ ಸೇರ್ಪಡೆಯಾಗಿದೆ.
ಕನಕಪುರಕ್ಕೆ ಹಿಂದೆ ಕಾನಕಾನಹಳ್ಳಿ ಎಂಬ ಹೆಸರಿತ್ತು. ಶ್ರೀಯುತರು ಜನಿಸಿದ್ದು 1933ರ ಆಗಸ್ಟ್ 28ರಂದು. ತಂದೆ ತೋಗೆರೆ ವೆಂಕಟಸುಬ್ಬ ಶಾಸ್ತ್ರಿಗಳು, ತಾಯಿ ಸುಬ್ಬಮ್ಮನವರು. ಇವರು ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಕನಕಪುರದಲ್ಲಿಯೇ ಮುಗಿಸಿದರು. ನಂತರ ಇಂಟರ್ಮೀಡಿಯೇಟ್ ಅನ್ನು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಮುಗಿಸಿದರು. ಕನ್ನಡ BA ಆನರ್ಸ್ ಮತ್ತು ಕನ್ನಡ MA ಪದವಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಮುಗಿಸಿದರು. ಕನ್ನಡ ನೇಮಿನಾಥ ಪುರಾಣಗಳ ತೌಲನಿಕ ಅಧ್ಯಯನ ಎಂಬ ವಿಷಯದ ಮೇಲಿನ ಪ್ರೌಢ ಪ್ರಬಂಧಕ್ಕಾಗಿ 1972ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದರು. ಇವರು ತಮ್ಮ ಬೋಧನಾ ವೃತ್ತಿಯನ್ನು ಕನಕಪುರದ ರೂರಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಪ್ರಾರಂಭಿಸಿದರು. ನಂತರ ಬೆಂಗಳೂರಿನ ಸೈಂಟ್ ಜೋಸೆಫ್ ಕಾಲೇಜು ಮತ್ತು ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸಿದರು. ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯಲ್ಲಿರುವ ಕನ್ನಡ ಅಧ್ಯಯನ ಸಂಸ್ಥೆಯನ್ನು 1968ರಲ್ಲಿ ಸೇರಿದ ಇವರು ಅಲ್ಲಿ ಕನ್ನಡ ಅಧ್ಯಾಪಕ, ರೀಡರ್, ಪ್ರೊಫೆಸರ್, ನಿರ್ದೇಶಕ, ಕಲಾ ವಿಭಾಗದ ಡೀನ್ ಈ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ 1994ರಲ್ಲಿ ನಿವೃತ್ತಿಯಾದರು. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲೂ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಯಾರ್ಯಾರು ಪ್ರಸಿದ್ಧ ಪುರುಷರು ವಿಜ್ಞಾನದ ಕ್ಷೇತ್ರ, ವೈದ್ಯದ ಕ್ಷೇತ್ರ, ಇನ್ನು ಬೇರೆ ತಂತ್ರಜ್ಞಾನ ಇವುಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೋ ಅವರು ಯಾರಿಗೂ ಈ ಪ್ರಶ್ನೆ ಬಂದಿರಲಿಲ್ಲ ಹಿಂದೆ. ಅಂದರೆ ಅವರು ಕನ್ನಡ ಮಾಧ್ಯಮದಲ್ಲೇ ಅವರ ಪ್ರೌಢಶಾಲೆಯ ವ್ಯಾಸಂಗವನ್ನು ಮುಗಿಸಿದರು. ಆಮೇಲೆ ಇಂಗ್ಲೀಷು ಅನಿವಾರ್ಯವಾಗಿ ಅವರ ವ್ಯಾಸಂಗದ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿತು. ಅದನ್ನು ಅವರು ಹೊಂದಿಕೊಂಡ್ರು, ಮಾಡಿದ್ರು. ಒಟ್ಟು ಇವರ ಬೋಧನಾನುಭವ 40 ವರ್ಷಗಳಷ್ಟು ದೀರ್ಘಕಾಲದ್ದು. ಸ್ನಾತಕೋತ್ತರ ವಿಭಾಗದಲ್ಲಿ ಬೋಧನೆ, ಸಂಶೋಧನೆ ಸುಮಾರು 30 ವರ್ಷಗಳು. ಶ್ರೀ ವೆಂಕಟಾಚಲ ಶಾಸ್ತ್ರಿಗಳು ಇದುವರೆಗೆ 11 ಜನ ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನ ನೀಡಿದ್ದಾರೆ. ಇವರ ಪ್ರತಿಭೆ ಮತ್ತು ಪಾಂಡಿತ್ಯಗಳನ್ನು ಗುರುತಿಸಿ ಸಿಕ್ಕ ಶೈಕ್ಷಣಿಕ ಮನ್ನಣೆ ಮತ್ತು ಗೌರವ ಸದಸ್ಯತ್ವಗಳು ಹಲವಾರು. ಮೈಸೂರು ವಿಶ್ವವಿದ್ಯಾಲಯದ ಪ್ರಬುದ್ಧ ಕರ್ನಾಟಕದ ಸಂಪಾದಕರಾಗಿ, ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪಾದಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜನಪ್ರಿಯ ಪ್ರಾಚೀನ ಸಾಹಿತ್ಯ ಮಾಲೆಯ ಸಲಹಾ ಸಮಿತಿಯ ಸದಸ್ಯರಾಗಿ, ನವದೆಹಲಿಯ ಸಾಹಿತ್ಯ ಅಕಾಡೆಮಿಯ ಸಾಮಾನ್ಯ ಸಭೆ ಮತ್ತು ಸಲಹಾ ಸಮಿತಿಯ ಸದಸ್ಯರಾಗಿ, ಭುವನೇಶ್ವರದ ರಾಷ್ಟ್ರೀಯ ವಿಶ್ವಕೋಶ ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಇಂಗ್ಲಿಷ್ ನಿಘಂಟುವಿನ ಪ್ರಧಾನ ಸಂಪಾದಕರಾಗಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ, ಕರ್ನಾಟಕ ಗೆಜೆಟಿಯರ್ ಇಲಾಖೆಯ ಸುವರ್ಣ ಕರ್ನಾಟಕ ಸಂಪುಟಗಳ ಸದಸ್ಯರಾಗಿ ಮತ್ತು ಕುಮಾರವ್ಯಾಸ ಭಾರತದ ಅಡಕಮುದ್ರಿಕೆ ಯೋಜನೆಯ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಹಲವಾರು ಸಂಸ್ಥೆಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ದತ್ತಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ರಾಜ್ಯದ ಮತ್ತು ರಾಷ್ಟ್ರದ ಹಲವಾರು ನಗರಗಳಲ್ಲಿ ಜರುಗಿದ ವಿವಿಧ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ದಾರೆ, ಉಪನ್ಯಾಸ ನೀಡಿದ್ದಾರೆ ಮತ್ತು ಅಧ್ಯಕ್ಷತೆಯನ್ನೂ ವಹಿಸಿದ್ದಾರೆ. ಅಲ್ಲದೆ ಹಲವಾರು ಸಂಶೋಧನಾ ಕಮ್ಮಟಗಳಿಗೆ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವರ ಕನ್ನಡ ಛಂದಸ್ಸು, ಸಾಹಿತ್ಯ ಮಂಥನ, ಕನ್ನಡ ಛಂದಸ್ವರೂಪ, ಕನ್ನಡ ಚಿತ್ರಕಾವ್ಯ, ಕನ್ನಡ ಛಂದೋವಿಹಾರ ಈ ಪುಸ್ತಕಗಳಿಗೆ ಹಲವು ಸಂಘ ಸಂಸ್ಥೆಗಳಿಂದ ಪುಸ್ತಕ ಬಹುಮಾನಗಳು ಲಭಿಸಿವೆ. ಬೇರೆ ಬೇರೆ ವಿಶೇಷ ಸಂದರ್ಭಗಳಲ್ಲಿ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿ ಗೌರವಿಸಿವೆ. ಶ್ರೀಯುತರು 2002ರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶ್ರೀಮುಖ ಶಾಸ್ತ್ರಿಯವರಿಗೆ ಸಮರ್ಪಿತವಾದ ಅಭಿನಂದನ ಗ್ರಂಥ, ಕನ್ನಡ ಮೇರು 75ನೇ ವರ್ಷದ ಸಂದರ್ಭದ ಅಭಿನಂದನ ಸಂಪುಟ, ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿ ಬದುಕು ಬರಹ
ಭಾರತೀಯ ವಿದ್ಯಾಭವನ ಇವರಿಗೆ ಸಮರ್ಪಿಸಿದ ಗೌರವ ಗ್ರಂಥ. ಇವರು ವ್ಯಾಕರಣ, ಛಂದಸ್ಸು, ಕಾವ್ಯಮೀಮಾಂಸೆ, ನಿಘಂಟು, ಗ್ರಂಥ ಸಂಪಾದನೆ, ಸಾಹಿತ್ಯ ವಿಮರ್ಶೆ, ಸಂಶೋಧನೆ, ಜೀವನ ಚರಿತ್ರೆ, ಭಾಷಾಂತರ, ನಾಟಕ, ಪ್ರಬಂಧ ಮುಂತಾದ ವಿಭಾಗಗಳಲ್ಲಿ ಸುಮಾರು 104 ಕೃತಿಗಳನ್ನು ರಚಿಸಿ ಕನ್ನಡ ಭಾಷೆ ಮತ್ತು ಸಂಶೋಧನೆಗೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದುವೆಂದರೆ ಕನ್ನಡ ಛಂದಸ್ವರೂಪ, ಮಹಾಕಾವ್ಯ ಲಕ್ಷಣ, ಗ್ರಂಥ ಸಂಪಾದನ ಪರಿಭಾಷಾ ಕೋಶ, ನಮ್ಮ ಕರ್ನಾಟಕ, ಶಾಸ್ತ್ರೀಯ 7 ಸಂಪುಟಗಳು, ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು, ಕನ್ನಡ ಚೆನ್ನುಡಿ ಮುಂತಾದುವು. ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಗಳ ಅಪ್ರತಿಮ ಪಾಂಡಿತ್ಯದಿಂದ ಕೂಡಿದ ಪ್ರತಿಭಾವನದಲ್ಲಿ ಪ್ರಶಸ್ತಿಗಳ ಸುರಿಮಳೆಯೇ ಆಗಿದೆ. ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ, ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಚಾವುಂಡರಾಯ ಪ್ರಶಸ್ತಿ, ಡಾಕ್ಟರ್ ಮಾಸ್ತಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಇವುಗಳಲ್ಲಿ ಪ್ರಮುಖವಾದುವು. ಶ್ರೀಯುತರು ಈಗ ನಿವೃತ್ತಿ ಜೀವನ ನಡೆಸುತ್ತಾ ಮೈಸೂರಿನಲ್ಲಿ ವಾಸವಾಗಿದ್ದಾರೆ. ಡಾಕ್ಟರ್ ಶಾಸ್ತ್ರಿಗಳ ಕಲಿಕೆ ಅದ್ಭುತವಾದುದು. ಜ್ಞಾಪಕ ಶಕ್ತಿಯೂ ಅಷ್ಟೇ ತೀಕ್ಷ್ಣವಾದುದು. ಹಳಗನ್ನಡ ಭಾಷೆ, ಸಾಹಿತ್ಯಗಳಲ್ಲಿ ಅವರ ತಿಳುವಳಿಕೆ ಬಹು ಆಳವಾದದ್ದು. ಪೂರ್ಣ ಹಳಗನ್ನಡದಲ್ಲಿಯೇ ಕೃತಿರಚನೆ ಮಾಡುವಷ್ಟು ಸಾಮರ್ಥ್ಯ ಅವರಿಗಿದೆ. ತಾಳೆಗರಿಯಲ್ಲಿರ್ತಕ್ಕಂಥದ್ದು, ಕಾಗದದಲ್ಲಿರ್ತಕ್ಕಂಥದ್ದು ಸಾವಿರಾರು ಪುಸ್ತಕಗಳು ಇನ್ನೂ ಪ್ರಕಟವಾಗಬೇಕಾಗಿದೆ. ಅವುಗಳ ಅಧ್ಯಯನಗಳಾಗಬೇಕಾಗಿದೆ. ನಮ್ಮ ಪ್ರಾಚೀನ ಸಾಹಿತ್ಯದ ಅನೇಕ ಕವಿಗಳ ವಿಚಾರ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನ ದೊರೆತ ಸಂದರ್ಭದಲ್ಲಿ ಸಂಬಂಧಿಸಿದ ಕಾರ್ಯಗಳಿಗೆ ಶಾಸ್ತ್ರಿಗಳ ಕೊಡುಗೆಯೂ ಅಪಾರ ಪ್ರಮಾಣದಲ್ಲಿ ಆಗಲಿದೆ. ಡಾಕ್ಟರ್ ಜಿ.ಟಿ. ನಾರಾಯಣರಾವ್ ಅವರು ಕನ್ನಡ ಮೇರುವಿನಲ್ಲಿ ವೆಂಕಟಾಚಲ ಶಾಸ್ತ್ರಿಗಳ ಬಗ್ಗೆ ಬರೆದಿರುವ ಪದ್ಯವೊಂದು ಹೀಗಿದೆ: ಸಾಹಿತ್ಯ ವೈದುಷ್ಯ ಸಹೃದಯತೆ ಜೊತೆಗೂಡಿ ದೇಹ ರೂಪವ ಪಡೆದು ನಿಂತಿಹರೋ, ಓದು ಸಂದೇಹವನ್ನೆಚ್ಚಾಗ ಪರಿಹರಿಸೆ ಬಂದಿಹರೋ ವೆಂಕಟಾಚಲ ಶಾಸ್ತ್ರಿ, ನಾನರಿಯೆ ಅತ್ರಿಸೂನು.